ರೋಮನ್ ಸಂಖ್ಯಾ ಪದ್ಧತಿ. ಅಂಕಿಗಳನ್ನು ಬರೆಯುವ ಹಲವು ಪುರಾತನ ಪದ್ಧತಿಗಳಲ್ಲಿ ರೋಮನ್ ಪದ್ಧತಿಯು ಒಂದು. ಈ ಪದ್ಧತಿಯು ಹಲವು ಕಡೆ ಈಗಲೂ ಬಳಕೆಯಲ್ಲಿದೆ. ಉದಾಹರಣೆಯಾಗಿ ಗಡಿಯಾರಗಳಲ್ಲಿ ರೋಮನ್ ಅಂಕಿಗಳನ್ನು ನಾವು ನೋಡಬಹುದು. ಶಾಲೆಗಳಲ್ಲಿ ತರಗತಿಗಳಿಗೆ ಹಾಗೂ ವೇಳಾಪಟ್ಟಿಗಳಲ್ಲೂ ಇದು ಉಪಯೋಗದಲ್ಲಿದೆ. ಚಿತ್ರದಲ್ಲಿ ಕಾಣುವಂತೆ ರೋಮನ್ ಅಂಕೆಗಳನ್ನು 1ರಿಂದ 10ರವರೆಗೆ ಈ ರೀತಿಯಾಗಿ ನಾವು ಬರೆಯುತ್ತೇವೆ. ಮುಖ್ಯವಾಗಿ ರೋಮನ್ ಸಂಕೇತಗಳಾಗಿ 1ಅನ್ನು I ಎಂದು, 5ಅನ್ನು V ಎಂದು, X ಅನ್ನು 10 ಎಂದು, L ಅನ್ನು 50 ಎಂದು, C ಅನ್ನು 100, D ಗೆ 500, M ಗೆ 1000 ಎಂದು ನಾವು ಬರೆಯುತ್ತೇವೆ. ರೋಮನ್ ಸಂಖ್ಯಾ ಪದ್ಧತಿಯ ನಿಯಮಗಳು. ನಿಯಮ 1. ಸಂಕೇತಗಳು ಮರುಬಳಕೆ ಆದರೆ ಅದರ ಬೆಲೆಯು ಎಷ್ಟು ಬಾರಿ ಬಳಸಿದೆಯೋ ಅವುಗಳ ಮೊತ್ತವಾಗುತ್ತದೆ. ಉದಾಹರಣೆಯನ್ನು ಗಮನಿಸೋಣ. ಇಲ್ಲಿ I ಅನ್ನು 1 ಬಾರಿ ಬಳಸಿದರೆ 1, 2 ಬಾರಿ ಬಳಸಿದರೆ 2, 3 ಬಾರಿ ಬಳಸಿದರೆ 3. ಹಾಗೆ X ಅನ್ನು 1 ಬಾರಿ ಬಳಸಿದಾಗ 10, X ಅನ್ನು 2 ಬಾರಿ ಬಳಸಿದರೆ 20, X ಅನ್ನು 3 ಬಾರಿ ಬಳಸಿದರೆ 30 ಎಂದು ನಾವು ಪರಿಗಣಿಸಬಹುದಾಗಿದೆ. ನಂತರ ನಿಯಮ 2. ಒಂದು ಸಂಕೇತವನ್ನು ಸತತವಾಗಿ 3ಕ್ಕಿಂತ ಹೆಚ್ಚು ಬಾರಿ ಬಳಸಬಾರದು. ಆದರೆ V, L ಮತ್ತು D ಸಂಕೇತಗಳನ್ನು ಮರುಬಳಕೆ ಮಾಡಲಾಗುವುದಿಲ್ಲ. ಉದಾಹರಣೆಯನ್ನು ಗಮನಿಸೋಣ. I ಅನ್ನು 3 ಬಾರಿ ಬಳಸಿದಾಗ 3 ಎಂದು ಬರೆಯಬಹುದು. ಅದೇ I ಅನ್ನು 4 ಸಾರಿ ಬಳಸುವ ಹಾಗಿಲ್ಲ. X ಅನ್ನು 3 ಬಾರಿ ಬಳಸಿ 30 ಎಂದು ಪರಿಗಣಿಸಬಹುದು. ಆದರೆ 4 ಬಾರಿ ಬಳಸುವಂತಿಲ್ಲ. ಹಾಗೆ V ಅನ್ನು 1 ಸಾರಿ ಮಾತ್ರ ಬಳಸಬಹುದು. V ಎಂದು 10 ಎಂದು ಬರೆಯಬಾರದು. L ಅನ್ನು 1 ಸಾರಿ ಬಳಸಬಹುದು. ಆದರೆ L ಎಂದು 2 ಬಾರಿ ಬಳಸುವಂತಿಲ್ಲ. ಹಾಗೆ D ಅನ್ನು 1 ಸಾರಿ ಬಳಸಬಹುದು. ಆದರೆ D ಅನ್ನು 3 ಬಾರಿ D ಎಂದು ಬರೆದು 1500ಗೆ ಸಮ ಎಂದು ನಾವು ಹೇಳುವುದು ತಪ್ಪಾಗುತ್ತದೆ. ನಿಯಮ 3. ಕಡಿಮೆ ಬೆಲೆ ಹೊಂದಿರುವ ಸಂಕೇತವನ್ನು ಹೆಚ್ಚು ಬೆಲೆ ಹೊಂದಿರುವ ಸಂಕೇತದ ಬಲಭಾಗದಲ್ಲಿ ಬರೆದರೆ ಅದರ ಬೆಲೆಯೂ ದೊಡ್ಡದರ ಬೆಲೆಗೆ ಕೂಡಿಸಲ್ಪಡುತ್ತದೆ. ಉದಾಹರಣೆಗಳನ್ನು ಗಮನಿಸೋಣ. V ಎಂದರೆ 5, I ಎಂದರೆ 1, ಅದನ್ನು ಕೂಡಿಸಿದಾಗ 6ಕ್ಕೆ ಸಮಾಗುತ್ತದೆ. XI X ಎಂದರೆ 10, ಬಲಭಾಗದಲ್ಲಿ ಬರೆದಿರುವ ಅಂಕಿಗಳನ್ನು ಕೂಡುವುದರಿಂದ 12 ಆಗುತ್ತದೆ. LXV L ಎಂದರೆ 50, X ಎಂದರೆ 10, V ಎಂದರೆ 5. L ದೊಡ್ಡ ಸಂಖ್ಯೆ, X ಚಿಕ್ಕ ಸಂಖ್ಯೆ, V ಚಿಕ್ಕ ಸಂಖ್ಯೆ. ಬಲಭಾಗದಲ್ಲಿ ಬರೆದಿರುವುದರಿಂದ ಇವುಗಳನ್ನು ಕೂಡಿಸಲಾಗುತ್ತದೆ. ಕೂಡಿಸಿ ಸಂಖ್ಯೆ 65 ಎಂದು ಹೇಳಲಾಗುತ್ತದೆ. ನಿಯಮ 4. ಕಡಿಮೆ ಬೆಲೆಯ ಸಂಕೇತವನ್ನು ಹೆಚ್ಚು ಬೆಲೆಯ ಸಂಕೇತದ ಎಡಭಾಗದಲ್ಲಿ ಬರೆದಾಗ ಅದರ ಬೆಲೆಯನ್ನು ದೊಡ್ಡದರ ಬೆಲೆಯಿಂದ ಕಳೆಯಲಾಗುತ್ತದೆ. ಉದಾಹರಣೆಗಳನ್ನು ಗಮನಿಸೋಣ. IV I ಸಂಕೇತವು V ಸಂಕೇತಕ್ಕಿಂತ ಚಿಕ್ಕದಾಗಿದ್ದು ಎಡಭಾಗದಲ್ಲಿದೆ. ಆದ್ದರಿಂದ 5ರಲ್ಲಿ 1 ಕಳೆದು 4 ಎಂದು ಬರೆಯುತ್ತೇವೆ. IX ಇದೇ ರೀತಿ 10ರಲ್ಲಿ 1 ಕಳೆದು 9 ಎಂದು ಬರೆಯುತ್ತೇವೆ. XL L ದೊಡ್ಡ ಸಂಖ್ಯೆ, X ಚಿಕ್ಕ ಸಂಖ್ಯೆ, ಎಡಭಾಗದಲ್ಲಿ ಇರುವುದರಿಂದ ಕಳೆದು 40 ಎಂದು ಬರೆಯುತ್ತೇವೆ. XC C 100, X ಎಂದರೆ 10. ನಿಯಮದ ಪ್ರಕಾರ X ಅನ್ನು C ನಲ್ಲಿ ಕಳೆದು ಉತ್ತರ 90 ಎಂದು ಗುರುತಿಸುತ್ತೇವೆ. ನಿಯಮ 5. V, L ಮತ್ತು D ಸಂಕೇತಗಳನ್ನು ಹೆಚ್ಚು ಬೆಲೆಯ ಸಂಕೇತದ ಎಡಬದಿಯಲ್ಲಿ ಯಾವತ್ತೂ ಬರೆಯುವುದಿಲ್ಲ. ಅಂದರೆ V, L ಮತ್ತು Dಗಳನ್ನು ಕಳೆಯುವುದಿಲ್ಲ. ಸಂಕೇತ I ಅನ್ನು V
ಮತ್ತು ಎಕ್ಸ್ಗಳಿಂದ ಮಾತ್ರ ಕಳೆಯಲಾಗುತ್ತದೆ ಹಾಗೂ ಸಂಕೇತ ಎಕ್ಸ್ ಅನ್ನು ಎಲ್, ಎಂ ಮತ್ತು ಸಿಗಳಿಂದ ಮಾತ್ರ ಕಳೆಯಬಹುದಾಗಿದೆ. ಮುಂದಿನದಾಗಿ ರೋಮನ್ ಅಂಕಿಗಳನ್ನು ಬಳಸಿ ಅತಿದೊಡ್ಡ ಸಂಖ್ಯೆಗಳನ್ನು ಈ ರೀತಿ ರಚಿಸಬಹುದಾಗಿದೆ. 5,000ವನ್ನು ವಿ ಮೇಲೆ ಗೆರೆಯನ್ನು ಎಳೆಯುವುದರ ಮೂಲಕ, 10,000ವನ್ನು ಎಕ್ಸ್ ಮೇಲೆ ಚಿಕ್ಕ ಗೆರೆಯನ್ನು ಎಳೆಯುವುದರ ಮೂಲಕ, 50,000ವನ್ನು ಎಲ್ ಮೇಲೆ ಚಿಕ್ಕ ಗೆರೆಯನ್ನು ಎಳೆಯುವುದರ ಮೂಲಕ ಹೀಗೆ ಮುಂತಾದ ಹಲವು ದೊಡ್ಡ ಸಂಖ್ಯೆಗಳನ್ನು ರಚಿಸಬಹುದಾಗಿದೆ. ಹೀಗೆ ರೋಮನ್ ಸಂಖ್ಯಾ ಪದ್ಧತಿಯ ನಿಯಮಗಳಿಗನುಸಾರವಾಗಿ ರೋಮನ್ ಸಂಖ್ಯೆಗಳನ್ನು ನಮ್ಮ ದಿನನಿತ್ಯ ಜೀವನದಲ್ಲಿ ತಪ್ಪಿಲ್ಲದಂತೆ ಬಳಸಬಹುದಾಗಿದೆ.